ಉದ್ದೇಶ ಮೇನ್ ಏನು ಇಷ್ಟು ಕಡಿಮೆ ರೇಟ್ ಕೊಡೋದಕ್ಕೆ? ನಮ್ಮ ಹತ್ರ ಬಡವರು ಬರ್ತಾರೆ, ಅದಕ್ಕೋಸ್ಕರ ಯಾವ ಸಾವುಕಾರ ಬರೋಲ್ಲ ಅಲ್ಲಿ. ಬಜೆಟ್ ರೇಟಲ್ಲಿ ಬರೋರಿಗೆ ನೀವು ಸರ್ವ್ ಮಾಡಿ ಅಷ್ಟೇ. ದೋಸೆ ಲವರ್ ಅಂದರೆ ಎಗ್ ದೋಸೆ ಮಸ್ಟಾಗಿ ಟ್ರೈ ಮಾಡಿ. ಮಸಾಲೆ ದೋಸೆ 50 ರೂಪಾಯಿ, ಎಗ್ ದೋಸೆ 40, ಸೆಟ್ಟು 40 ರೂಪಾಯಿ. ಹಲೋ ಅಂತ ಮಸಿ ಶಾರುಖ್ ನೀವು ನೋಡ್ತಿರೋದು ಗಲಿ ಫುಡ್ಸು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಈ ಜಾಗಕ್ಕೆ ನಾನು ಲಂಚ್ ಟೈಮು ಮಧ್ಯಾಹ್ನ ಹೊತ್ತು ಬಂದೆ ವಿಡಿಯೋ ಮಾಡಿದ್ರೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಕಮೆಂಟು ಸಹ ಬಂದಿತ್ತು, ಬ್ರೋ ಇಲ್ಲಿ ಅದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಟ್ರೈ ಮಾಡಿದ್ದೀರಾ ಅಂತ. ಈಗ ಮತ್ತೆ ಅದೇ ಜಾಗಕ್ಕೆ ರೀವಿಸಿಟ್ ಕೊಟ್ಟಿದ್ದೀರಿ. ಈ ಜಾಗ ಬಂದು ಮೇಯ್ನ್ಲಿ ಮಧ್ಯಾಹ್ನ ಹೊತ್ತಿಗೆ ತುಂಬ ಫೇಮಸ್ಸು. ಅದೇ ರೀತಿಯೇ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಅದೇ ರೀತಿ ತುಂಬ ಫೇಮಸ್ಸು. ನೋಡಿ, ದೋಸೆ, ಆನಿಯನ್ ದೋಸೆ, ಆಮೇಲೆ ಆಮ್ಲೆಟು, ಆಮೇಲೆ ಎಗ್ ದೋಸೆ, ಇಡ್ಲಿ, ಪೂರಿ, ಆಮೇಲೆ ವಡೆ, ರೈಸ್ ಬಾತು, ಹಲವಾರು ವೆರೈಟಿ ಆಫ್ ಒಂದು ಟಿಫನ್ ಐಟಮ್ಸ್ ಅಂತ ತಗೊಳ್ಳಿ. ಸೊ ಬೆಳಗ್ಗೆ ಒಂದು 7 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಟಿಲ್ 11-11:30ವರೆಗೆ ಕಂಟಿನ್ಯೂಸ್ ಆಗಿ ಸರ್ವ್ ಮಾಡ್ತಾ ಬರ್ತಾರೆ ಬೆಳಗ್ಗೆ ಹೊತ್ತು ಟಿಫನ್ಗೆ. ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಸೊ ಖಂಡಿತ ಬೆಳಗ್ಗೆನೂ ಬಂದು ಬ್ರೇಕ್ಫಾಸ್ಟ್ ನಾವು ಟೇಸ್ಟ್ ಮಾಡೋಣ ಅಂತ. ಸೊ ಬಂದಿದ್ದೀನಿ, ಏನೇನಿದೆಯೋ ಎಲ್ಲ ಒಂದು ಸ್ವಲ್ಪ ತಗೊಂಡು ಟ್ರೈ ಮಾಡೋಣ. ಯಾಕಂದರೆ ಮಧ್ಯಾಹ್ನ ಬೇರೆ ಇನ್ನೊಂದು ಶೂಟ್ ಹೋಗಬೇಕಿದೆ. ಇಲ್ಲೇ ಜಾಸ್ತಿ ನಾವು ಬ್ಯಾಟಿಂಗ್ ಮಾಡಿಬಿಟ್ರೆ ಹೆವಿ ಆಗಿಬಿಡುತ್ತೆ. ಸೊ ಲೈಟಾಗೆ ಏನೇನು ಬೇಕೋ ಸ್ವಲ್ಪ ತಗೊಂಡು ಸವಿಯನಂತೆ. ಆಮೇಲೆ ಹಂಗೆ ಇದು ಪ್ರೈಸ್ ಹೇಳ್ತೀನಿ, ಅದು ಬಂದು ನಿಮಗೆ ಆಲ್ಮೋಸ್ಟ್ 50-70 ಇತ್ತಲ್ಲ, ಇದನ್ನ ಕಡಿಮೆನೇ ಬೀಳುತ್ತೆ. ಎಷ್ಟಂತ ವೆಯ್ಟ್ ಮಾಡಿ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ನಮ್ಮ ಜೊತೆ ಜಾಯಿಂಟ್ ಆಗಿ ಬನ್ನಿ. ಆಲ್ರೈಟ್ ಅಂತಮ್ಮ. ಸೊ ಫಸ್ಟ್ ಬಂದು ನೋಡ್ತಿರ್ಬೋದು, ಸಿಂಗಲ್ ಪೂರಿ ತೊಗೊಂಡಿದ್ದೀನಿ. ಪ್ಲೇಟಿಗೆ ಅವರು 3 ಪೂರಿ ಕೊಡ್ತಾರೆ, ಬಟ್ ನಾನು ಬಂದು ಸಿಂಗಲಾಗೆ ತೊಗೊಂಡಿರೋದು. ಜಾಸ್ತಿ ಐಟಮ್ ಇದೆ, ಟ್ರೈ ಮಾಡಬೇಕು, ಜೊತೆಗೆ ಕಡಿಮೆ ಟ್ರೈ ಮಾಡಬೇಕು. ಜಾಸ್ತಿ ಟ್ರೈ ಮಾಡಿದ್ರೆ ಮಧ್ಯಾಹ್ನ ಬ್ಯಾಟಿಂಗ್ ಮಾಡೋಕ್ಕಾಗಲ್ವಲ್ಲ. ಸೊ ಇದಕ್ಕೆ ಚಟ್ನಿ ತೊಗೊಂಡಿದ್ದೀನಿ, ಆಮೇಲೆ ಪಲ್ಯ ಸಾಗು ಥರ ಕೊಟ್ಟವ್ರೆ, ಒಂದು ಟೊಮೆಟೊ ಚಟ್ನಿ. ಸೊ 3 ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಪ್ಲೇನಾಗೆ ಚಟ್ನಿಯಲ್ಲಿ ಇಲ್ಲಿ ಏನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪೂರಿ ಆಲ್ಮೋಸ್ಟ್ ತುಂಬ ಜನರಿಗೆ ಹೆವಿ ಅನಿಸುತ್ತೆ. ನನಗೆ ಹೆವಿ ಅನಿಸುತ್ತೆ, ನಾನು ಜಾಸ್ತಿ ಪೂರಿ ಇಷ್ಟಪಡಲ್ಲ. ಬಟ್ ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡ್ಬೋದು ಸರ್. ಡೈಲಿ ತಿಂದರೆ ಪೂರಿ ಬೆಳಗ್ಗೆ ಅಷ್ಟೇ, ಯಾವಾಗಾರ ಒಮ್ಮೆ ಏನೋ ಪೂರಿ ತಿನ್ಬೇಕು ಅನ್ಸುತ್ತಲ್ಲ, ಅವಾಗ ತಿಂದರೆ ಮಾತ್ರ ಮಜವಾಗಿರುತ್ತೆ. ಆ್ಯಂಡು ಇವ್ರ ಪಲ್ಯ ಬಂದು ಫುಲ್ ಗಟ್ಟಿಯಾಗಿ ಕೊಟ್ಟಿಲ್ಲ, ಒಂದು ರೀತಿ ಸಾಂಬಾರು ಥರ ಮಾಡವ್ರೆ ಆ ಪಲ್ಯನ. ಅದೊಂದು ರೀತಿ ಉಪ್ಪು ಇರಲಿ, ಪರ್ಫೆಕ್ಟ್ ಆಗಿದೆ. ಜಾಸ್ತಿ ಇಲ್ಲ, ಉಪ್ಪು ಜಾಸ್ತಿ ಇದ್ದರೂ ಒಂದು ರೀತಿ ಆ ಒಂದು ಫೀಲ್ ಬಂದ್ಬಿಡುತ್ತೆ. ಆ್ಯಂಡ್ ನೆಕ್ಸ್ಟು ಈ ಒಂದು ಕೆಂಪು ಚಟ್ನಿಯಲ್ಲಿ ಹೋಗೋಣ ಬನ್ನಿ. ಕೆಂಪು ಚಟ್ನಿ ಚೆನ್ನಾಗಿದೆ. ಇನ್ನೊಂದು ಹೇಳಬೇಕು, ಇದು ಯಾವುದು ಬಂದು ಜಾಸ್ತಿ ಮಾಡಿಕ್ಕಲ್ಲ. ಮೋಸ್ಟ್ಲಿ ಸಾಂಬಾರು, ಇಡ್ಲಿ, ವಡೆ ಇದು ಮಾತ್ರ ಇಕ್ಕಿರ್ತಾರೆ. ಈ ಚಟ್ನಿ ಎಲ್ಲ ನಿಮಗೆ ಸ್ವಲ್ಪ ಲಿಮಿಟೆಡ್ ಆಗಿ, ಅಂದರೆ ಇದು ಖಾಲಿ ಆಯಿತಾ ಮತ್ತೆ ಅದನ್ನು ಗ್ರೈಂಡ್ ಮಾಡಿ ಮತ್ತೆ ಮಾಡಿರ್ತಾರೆ. ಲಾರಿ ಸೌಂಡೇ ಡಿಫ್ರೆಂಟ್ ಆಗಪ್ಪ. ನೋಡಿ, ಮಾತಾಡ್ತಾ ಒಂದು ಪೂರಿ ಆಲ್ಮೋಸ್ಟ್ ಖಾಲಿ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಪೂರಿ ತಿಂದೆ ನಾನು ಸುಮಾರು ತಿಂಗಳಲ್ಲ, ಸುಮಾರು ವರ್ಷ ಆಯಿತು. ಎಲ್ಲೇ ನಾವು ಬ್ರೇಕ್ಫಾಸ್ಟ್ ವಿಡಿಯೋ ಮಾಡಿದ್ರು ಪೂರಿ ನಾನು ತಿನ್ನಲ್ಲ. ಬಿಕಾಸ್ ನನಗೆ ಪೂರಿ ಅನ್ನೋದು ಸೆಟ್ ಆಗಲ್ಲ ತುಂಬ, ಆದ್ರಿಂದ. ಸೊ ಇಲ್ಲಿ ನಿಮಗೆ ತೋರಿಸೋಣ, ಯಾಕಂದರೆ ಇಲ್ಲಿ ಬರೋರು ತುಂಬ ಜನ ಪೂರಿ ತಗೋತಾವ್ರೆ. ಪೂರಿ ಜೊತೆಗೆ ಟೊಮೆಟೊ ಬಾತು, ಇಡ್ಲಿ, ವಡೆ ಹಿಂಗೆ ಕಾಂಬಿನೇಷನ್ ಜಾಸ್ತಿ ಹೋಗ್ತೈತೆ. ಆದ್ದರಿಂದ ಅಷ್ಟು ಚೆನ್ನಾಗಿದೆ ಪೂರಿ ಅನ್ನೋ ಒಂದು ಉದ್ದೇಶನೇ. ನೆಕ್ಸ್ಟು ಏನೇನಿದೆಯೋ ಎಲ್ಲ ಲೈಟಾಗಿ ಸ್ವಲ್ಪ ಹಾಕ್ಕೊಬರ್ತೀನಿ. ಸೊ ನೆಕ್ಸ್ಟ್ ಬಂದು ನಾವು ನೋಡ್ತಿರ್ಬೋದು ಇಲ್ಲಿ. ಸೊ ಸಿಂಗಲ್ ಇಡ್ಲಿ ತೊಗೊಂಡಿದ್ದೀನಿ, 2 ವಡೆ ನನಗೆ ಮತ್ತು ನಮ್ಮ CMಗೆ, ಆಮೇಲೆ ಸ್ವಲ್ಪ ಟೊಮೆಟೊ ಬಾತು. ಈ ಎಗ್ ದೋಸೆ 4 ಫೋಲ್ಡ್ ಮಾಡಿಕ್ಕವ್ರೆ, ಈ ಪ್ಲೇಟ್ಗಿಂತ ದೊಡ್ಡದೈತೆ. ಸೊ ಫಸ್ಟ್ಲಿ ನಾನು ಇವರ ಇಡ್ಲಿಯಿಂದನೇ ಇಳಿತೀನಪ್ಪ. ಸೊ ಇಡ್ಲಿ ಆ್ಯಂಡ್ ಅದೇ ರೀತಿ 2 ವೆರೈಟಿ ಆಫ್ ಚಟ್ನಿ, ಸಾಂಬಾರು ತೊಗೊಂಡಿದ್ದೀನಿ. ಈ ಚಟ್ನಿಯಲ್ಲಿ ಟೊಮೆಟೊ ಚಟ್ನಿ ಇದೆಯಲ್ಲ ಕೆಂಪು, ಸಗದಾಗಿದೆ.
ಬಂದರೆ ಇಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅದನ್ನು ಮಸ್ಟ್ ಟ್ರೈ ಮಾಡಿ. ಲೈಟಾಗಿ ಹುಳಿ ಅಂಶ ಬರ್ತದೆ, ಆಮೇಲೆ ಲೈಟಾಗಿ ತುಂಬ ಲೈಟಾಗಿ ಖಾರ ಇದೆ. ಆ ಪರ್ಫೆಕ್ಟ್ ಒಂದು ಆ ಬ್ಲೆಂಡ್ ಅಂತೀವಲ್ಲ, ಅದ್ಭುತವಾಗಿದೆ, ಸಾಕದಪ್ಪ. ಆ್ಯಂಡ್ ಅದ್ರ ಜೊತೆಗೆ ಹಂಗೆ ಒಂದು ವಡೆ. ವಾವ್, ದೋಸೆ ತೋರಿಸ್ತೀನಿ, ಮೋಸ್ಟ್ಲಿ ಕೆಳಗಡೆ ಬೀಳುತ್ತೆ. ಸೆಂಟ್ರಿಂದ ತಗೊತೀನಿ, ಮೊಟ್ಟೆ ಹಾಕಿ ಲೈಟಾಗಿ ಅದ್ರ ಮೇಲೆ ಖಾರದ ಪುಡಿ, ಆಮೇಲೆ ಹಂಗೆ ಪೆಪ್ಪರು, ಈ ಎಲ್ಲ ಚಟ್ನಿಯಲ್ಲಿ ಮಿಕ್ಸ್ ಮಾಡಿ ಒಂದು ಬೈಟ್ ಹೋಗೋಣ. ವಾವ್, ದೋಸೆ ಇಸ್ ರಿಯಲಿ ಗುಡ್ ಮ್ಯಾನ್. ಈಗ ನೀವು ಇವ್ರ ಹತ್ರ ಸೆಟ್ ದೋಸೆ ಸಿಗುತ್ತೆ, ಸಿಂಗಲ್ ಆಗಿ ಕೇಳಿದ್ರೆ ಸೆಟ್ ದೋಸೆ ಕೊಡ್ತಾರೆ, ಓಕೆನಾ? ಇಲ್ಲ ಆನಿಯನ್ ದೋಸೆನೋ ಈ ಥರ ಆಮ್ಲೆಟ್ ದೋಸೆನೋ ಎಗ್ ದೋಸೆನೋ ಈ ಥರ ಕೇಳಿದ್ರೆ ನೀವು ಸ್ವಲ್ಪ ಸೈಜ್ ಬಂದು ದೊಡ್ಡದಾಗಿರುತ್ತೆ ದೋಸೆದು. ಚಟ್ನಿ ಮಾತ್ರ ಅದ್ಭುತವಾಗಿದೆ. ಲಿಟ್ರಲ್ಲಿ ಚಟ್ನಿಗೋಸ್ಕರ ಇಲ್ಲಿ ಬರ್ಬೋದು, ಅದು ಆ ಒಂದು ಟೊಮ್ಯಾಟೊ ಚಟ್ನಿ ಮಾತ್ರನೇ ಸಾಕಾಗಿದೆ. ಮಿಕ್ಕಿದೆಲ್ಲ ಒಂದು ಮೀಡಿಯಮ್ ರೇಂಜ್ ಇದ್ರೂ ಚಟ್ನಿ ಅದ್ಭುತ. ಆ್ಯಂಡ್ ಪೂರಿ ಅದ್ರ ಪಾಟಿಗೆ ಅವ್ರು ಮಾಡ್ತಾನೆ ಅವರ ಲೈವ್ ಆಗಿ, ಜನ ಬರ್ತಾನೆ ಅವರೇ. ಸೊ ಟೊಮ್ಯಾಟೊ ಬಾತು ಹೇಗಿದೆ ಅನ್ನೋದು ಒಂದು ಬೈಟ್ ಹೋಗೋಣ ಬನ್ನಿ. ಆ್ಯಸ್ ಯೂಶುವಲ್ ಈ ಮನೆಯಲ್ಲಿ ಅಥವಾ ಒಂದು ಲೋಕಲಾಗಿ ತುಂಬ ಲೋಕಲಾಗಿ ಈಗ ಅವ್ರವ್ರ ಏರಿಯಾಗೆ ಒಂದು ಸ್ಪಾಟ್ ಅನ್ನೋದಿರುತ್ತೆ. ಬೆಳಗ್ಗೆ ಹೋಗಿ ಟಿಫನ್ ಪಾರ್ಸಲ್ ತೊಗೊಳೋದಿರಲಿ, ಅಲ್ಲಿ ಹೋಗಿ ತಿನ್ನೋದಿರಲಿ, ಅಥವಾ ಸ್ಕೂಲ್ಗೆ ಕಾಲೇಜ್ಗೆ ಪಾರ್ಸಲ್ ಮಾಡ್ಕೊಂಡು ಹೋಗೋದಿರಲಿ. ಸೊ ಆ ಥರ ಒಂದು ಜಾಗ ಈ ಒಂದು ಸ್ಪಾಟು. ಆ್ಯಂಡ್ ಅದೇ ರೀತಿ ಒಂದು ಟೇಸ್ಟ್ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ಬರೋರು ಬೆಳಗ್ಗೆ ತುಂಬ ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸು, ಬಸ್ಸು ಡ್ರೈವರ್ಸು, ಆಮೇಲೆ ಇಲ್ಲಿನ ಪೊಲೀಸ್ ಅವರು ಬರ್ತಾರೆ. ಇಲ್ಲ ತಾನೇ ಇರೋದು ಪರಪ್ನಗರ ಜೈಲು. ಸೊ ಆದ್ದರಿಂದ ಇಲ್ಲಿನ ಪೊಲೀಸ್ ಅವರು ಬರ್ತಾರೆ. ಸೊ ಬೆಳಗ್ಗೆ ಒಂದು ರೀತಿ ಒಂದು ಹಾಟ್ ಸ್ಪಾಟ್ ಆಗಿರುತ್ತೆ ಈ ಒಂದು ಜಾಗ. ಬಿಸಿಲು ಬೇರೆ ಜಾಸ್ತಿ ಆಯಿತು. ಸೊ ಫೈನಲ್ ಆಗಿ ನಾನು ಒಂದು ಬೈಟ್ ಹೋಗ್ಬಿಡ್ತೀನಿ. ನನಗೆ ದೋಸೆನೂ ಹೋಗ್ಬಿಡೋಣಪ್ಪ. ಸೊ ಇಫ್ ಯಾರೋ ದೋಸೆ ಲವರ್ ಅಂದರೆ ಎಗ್ ದೋಸೆ ಮಸ್ಟಾಗಿ ಟ್ರೈ ಮಾಡಿ. ನಮಸ್ತೆ, ಏನೇನು ಸಿಗುತ್ತೆ ಹೇಳಿ. ಮಾತ್ರ ಮಸಾಲೆ ದೋಸೆ ಇದೆ, ಹಾಂ, ಸೆಟ್ ದೋಸೆ ಇದೆ, ಎಗ್ ದೋಸೆ ಇದೆ, ಹಣ್ಣು ದೋಸೆ ಇದೆ, ಇಡ್ಲಿ ಇದೆ, ದೋಸೆ ಇದೆ, ಪೂರಿ ಇದೆ, ಟೊಮೊಟೊ ಬಾತ್ ಇದೆ, ಚಿತ್ರಾನ್ನ ಇದೆ. ಇವೆಲ್ಲ ಬೆಳಗ್ಗೆ ಟಿಫನಿಗೆ ಸಿಗೋದು. ಬೆಳಗ್ಗೆ ಸಿಗ್ತದೆ, ಎಲ್ಲ ಸಿಗ್ತದೆ. ಓಕೆ, ಅವತ್ತು ಮಧ್ಯಾಹ್ನ ಬಂದಿದ್ದೆ, ಇವತ್ತು ಬೆಳಗ್ಗೆ ಐಟಮ್ಗೆ ಇನ್ನೂ ಜಾಸ್ತಿ ಸಿಕ್ಕಿದ್ರೆ ಟಿಫನ್ಗೆ ಎಲ್ಲ ಇಕ್ಕಿದ್ದೀವಿ. ಇದು ಎಷ್ಟು ರೇಟು? ಮಸಾಲೆ ದೋಸೆ 50 ರೂಪಾಯಿ, ಎಗ್ ದೋಸೆ 40, ಸೆಟ್ಟು 40 ರೂಪಾಯಿ, ಪ್ಲೇನ್ ದೋಸೆ ಬಂದ್ಬಿಟ್ಟು 30 ರೂಪಾಯಿ, ಖಾಲಿ ದೋಸೆ 30 ರೂಪಾಯಿ, ಇಡ್ಲಿ 40 ರೂಪಾಯಿ, 4 ಇಡ್ಲಿ. ಎಲ್ಲ 30-40 ಅಷ್ಟೇ. ಹೌದು, ರೈಸ್ 40 ರೂಪಾಯಿ, ಎಲ್ಲ ಚಿತ್ರಾನ್ನ 40 ರೂಪಾಯಿ, ಎಲ್ಲ ಸಿಪ್ಪನ್ ಬೆಸ್ಟ್ ನಮ್ಮ ಹತ್ರ. ಸೊ ಇದು ರೈಸ್ ಚೇಂಜ್ ಆಗ್ತಾ ಇರುತ್ತೆ, ವೆರೈಟಿ ರೈಸ್ ಇರುತ್ತಾ? ಮಾಡ್ತೀವಿ, ಚಿತ್ರಾನ್ನ ಮಾಡ್ತೀವಿ, ಪಲಾವ್ ಮಾಡ್ತೀವಿ, ಟೊಮೊಟೊ ಬಾತ್. ಇವತ್ತು ಟೊಮೆಟೊ ಬಾತ್ ಅಂದ್ರೆ ನಾಳೆ ಬೇರೆ ಸಿಗ್ಬೋದು. ಹೌದು, ಆ ಥರ ಸಿಪ್ಪನ್ ಬೆಸ್ಟ್ ನಮ್ಮ ಹತ್ರ. ಚೀಪ್ ಬೆಸ್ಟ್, 40 ಅಷ್ಟೇ. ಸೊ ನಾನು ಇಲ್ಲಿ ಬರೋರೆಲ್ಲ ಡ್ರೈವರ್ಸ್ ಬರ್ತಾರೆ, ಇಲ್ಲಿ ಪೊಲೀಸ್ ಇದ್ದಾರೆ, ಅವರು ಬರ್ತಾರೆ ಇಲ್ಲಿ. ಬಜೆಟ್ ರೇಟಲ್ಲಿ ಕೊಡ್ತಿದ್ದೀರಾ? ಸೊ ನಮ್ಮ ಬರುತ್ತೆ ಚಂದ್ರದಲ್ಲಿ ರೋಡಲ್ಲಿ, ಸೆಂಟ್ರಲ್ ರೋಡ್. ಹೌದು, ಮೇಕೆ ಆಪೋಸಿಟಲ್ಲಿ. ಓಕೆ. ಸೊ SCG ಕಂಪನಿ ಇದೆ, ಲಾಸ್ಟ್ ಟೈಮ್ ತೋರಿಸಿರ್ತೀನಿ ಎಕ್ಸಾಕ್ಟ್ಲಿ ಅದರ ಆಪೋಸಿಟಲ್ಲೇ. ಸೊ ನಿಮ್ಮ ಉದ್ದೇಶ ಮೇನ್ ಏನು ಇಷ್ಟು ಕಡಿಮೆ ರೇಟಿಗೆ ಕೊಡೋದಕ್ಕೆ? ನಮ್ಮಂತ ಸಿಬ್ಬನ್ ಬಸ್ ಜನಗಳು ಬರ್ತಾರೆ, ಜನಗಳಿಗೆ ಸ್ವಲ್ಪ ಇದು ಮಾಡ್ಬೇಕು ಅಷ್ಟೇ. ಅಷ್ಟೇ ಒಂದು ಬಜೆಟ್ ರೇಟಲ್ಲಿ ಬರೋರಿಗೆ ನೀವು ಸರ್ವ್ ಸಿಬ್ಬನ್ ಬೇಕು ಅಷ್ಟೇ, ಚೀಪ್ ಆ್ಯಂಡ್ ಬೆಸ್ಟ್. ನಮ್ಮ ಹತ್ರ ಬಡವರು ಬರ್ತಾರೆ, ಅದಕ್ಕೋಸ್ಕರ ಯಾವ ಸಾವುಕಾರ ಬರೋಲ್ಲ ಅಲ್ಲಿ. ಸೊ ನಮ್ಮಂಥವ್ರು ಬಂದರೆ ಆರಾಮಾಗಿ ಒಂದು ಬಜೆಟ್ ರೇಟಲ್ಲಿ ಆರಾಮಾಗಿ ಸಾಯ್ಬೋದು. ಹೌದು. ಸೊ ನಾರ್ಮಲ್ ಆಗಿ ಒಂದು 30 ರೂಪಾಯಿ 40 ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬ ಪೂರಿ. ಸೊ ಇದು ಪ್ಲೇಟಿಗೆ ಎಷ್ಟು ಬರುತ್ತೆ ಪೂರಿ? 3 ಬರ್ತದೆ. 3 ಬರ್ತದೆ. ಹೌದು. ಸೊ ದೋಸೆ ಅಂದರೆ ಸೆಟ್ ದೋಸೆ ಅಂದರೆ 3 ಬರ್ತದೆ. ಹೌದು. ಓಕೆ. ಇದು ಬಿಟ್ಟರೆ ಎಗ್ ದೋಸೆ ಎಲ್ಲ ಸಿಗುತ್ತೆ? ಎಲ್ಲ ಸಿಗ್ತದೆ, ಖಂಡಿತ ಸಿಗ್ತದೆ. ಓಕೆ, ಸೂಪರ್. ಸರಿ, ಸೊ ಖಂಡಿತ ನೀವು ಬಂದರೆ ಇಲ್ಲಿ ಟ್ರೈ ಮಾಡಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ. ಇಲ್ಲಿ ಸುತ್ತಮುತ್ತ ಇದ್ದೀರಾ ಅಂತಂದರೆ ಖಂಡಿತ ಬಂದು ನೀವು ಟ್ರೈ ಮಾಡ್ಬೋದು. ಸೊ ನನಗೆ ಇಲ್ಲಿ ಪೂರಿ ಜೊತೆಗೆ ನೀವು ಇಡ್ಲಿನೋ ದೋಸೆನೋ ಅಥವಾ ಎಗ್ ದೋಸೆನೋ ಆ ಥರ ಹೋಗಿ ಸಖತ್ತಾಗಿದೆ. ಇವರ ಚಟ್ನಿ ಮೇನ್ಲಿ ಆ ಕೆಂಪು ಚಟ್ನಿ ಇದೆಯಲ್ಲ, ಟೊಮ್ಯಾಟೊ ಚಟ್ನಿ, ಅದು ಭಾಳ ಅದ್ಭುತವಾಗಿತ್ತು. ಸೊ ಬಂದರೆ ಖಂಡಿತ ಅದನ್ನು ಟ್ರೈ ಮಾಡಿ. ಸೊ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಅನ್ನೊಂದು ಬಾಯಲ್ಲಿ ಬಿಡೋಣವಾ? ಬಾಯ್. ಸೊ ಅಂಟಿಲ್ ದೆನ್, ಬಾಯ್ ಫ್ರಮ್ ಶಾರುಖ್.